ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಆಲ್ರೆಡಿ ನೋಡಿ ಬೋರ್ಡ್ ಮೇಲೆ ಇದೆ HSTR, GPSTR, PSTR, ಕರ್ನಾಟಕ TET ಅಂತೂ ನಿಮಗೆ ಕ್ಲಾಸಸ್ಗಳನ್ನು ಫ್ರೀ ಕ್ಲಾಸಸ್ಗಳನ್ನು ಕೊಟ್ಟಿದ್ದೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ್ಯಪು ಕೂಡ ಬರುತ್ತೆ. ಈಗೇನು ಕರ್ನಾಟಕ TET ಎಕ್ಸಾಮಲ್ಲಿ ಯಾರು ಎಲಿಜಿಬಲ್ ಆಗಿದ್ದೀರಾ, ಯಾರು ಎಲಿಜಿಬಲ್ ಆಗಿಲ್ಲ ಅವರಿಗೆ ಮತ್ತೊಂದು ಇಲ್ಲಿ ಬಾರ್ ಹಾಕಿ CTET ಎಕ್ಸಾಮ್ ಇದೆ. ಸೇಮ್ ಅಲ್ಲೇನು ಪ್ಯಾಟ್ರನ್ ಇದೆ ಅದೇ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ. ಮತ್ತು ನಮ್ಮ ಹಳೆ ವೀಡಿಯೋಗಳನ್ನು ಬಳಸ್ಕೊಂಡು ಮತ್ತೆ ರಿಕಾಲ್ ಮಾಡ್ಕೊಳ್ಳಿ, ಹೊಸ ವೀಡಿಯೋಗಳನ್ನು ಕೂಡ ಮತ್ತೆ ಅಪ್ಲೋಡ್ ಮಾಡ್ತಾ ಬರ್ತೀವಿ. 10th ಕ್ಲಾಸ್ LBA ಕ್ವಶನ್ಸ್ಗಳನ್ನು ನಿಮಗೆ HSTR, GPSTR, PSTRಗೆ ಸಂಬಂಧಪಟ್ಟಂತೆ ಅದನ್ನೇನು ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಯಾಕಂದರೆ ಮನೆ ಏನು ಬಂದಿರತಕ್ಕಂಥ ಕರ್ನಾಟಕ TETಯಲ್ಲಿ ಈ 6, 6, 7, 8 ಏನು ಪೇಪರ್ ಸೆಕೆಂಡ್ ಇದೆ. ಆ ಪೇಪರ್ ಸೆಕೆಂಡಲ್ಲಿ ಈ LBAದಲ್ಲೇ 20 ಕ್ವಶನ್ ಇದೆ. ಎಲ್ಲ ಹೈಸ್ಕೂಲ್ ಆದರೆ ಒಂದು ವಿಡಿಯೋ ಇದೆ, SLC ಪಾಸಿಂಗ್ ಪ್ಯಾಕೇಜ್ ವಿಡಿಯೋದಲ್ಲಿ ಒಂದು 15 ಕ್ವಶನ್ ಅಂತೂ ಮಿನಿಮಮ್ ಯೂಸ್ ಇದೆ. ನನಗೆ ಕ್ಲೀನಾಗಿ ನೆನಪಿದೆ, ನನಗೆ 15 ಕ್ವಶನ್ಸ್ ಅದರೊಳಗಡೆ ಇರತಕ್ಕಂಥದ್ದೇ ಇದೆ. ಮತ್ತು ಜನರಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಫ್ರೀ ಕೊಡ್ತೀವಿ ನಾವು. ಇವೆಲ್ಲ ಕ್ಲಾಸಿಗೆ ಯಾರು ತಗೊಳ್ತಾರೆ ಅವರಿಗೆ ಈ ಶಂಕರ್ ಸರ್ದ ಕಂಪ್ಲೀಟ್ ಜನರಲ್ ಸೈನ್ಸ್ ಏನಿದೆ ಅದು ಫ್ರೀಯಾಗಿ ಕೊಡ್ತೀವಿ. ವೇಟ್ ಆ್ಯಂಡ್ ಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ HSTR, GPSTR ಮತ್ತು PSTR ಈ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ, ಈ ಎಕ್ಸಾಮ್ಗಳು ಹೇಗಿರುತ್ತೆ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಕಾಲ್ ಮಾಡ್ತಾನೆ ಈಗ ಒಂದು ದೊಡ್ಡ ಹವಾ ಇದೆ, HSTR, GPSTR, PSTR ಕಾಲ್ ಮಾಡ್ತೇನಂತ. ನೋಡಿ, ನೀವು ಕಾಲ್ ಮಾಡ್ತೇನೆ ಅಂದಾಗ ನೀವು ಒಂದು ಪ್ರಶ್ನೆ ಕೇಳ್ತೀರಿ, ನನಗೆ ತುಂಬ ಒಂಥರ ಗೊಂದಲ ಆಗುತ್ತೆ. ಸರ್, ಎಷ್ಟು ಪೋಸ್ಟ್ ಕಾಲ್ ಮಾಡ್ತಾನೆ ಸರ್? ಮೋಸ್ಟ್ಲಿ ಒಂದು 5,000, 6,000, 10,000, 28,000 ಪೋಸ್ಟ್ ಕಾಲ್ ಮಾಡಿದ್ರೆ 28,000 ಪೋಸ್ಟು ನಿನಗೆ ಕೊಡ್ತಾರಾ ಅಂತ ನನಗೆ ಡೌಟು ಅಲ್ವಾ ವಿಜಯ್? ನಿನಗೆ ಬೇಕಾಗಿರೋದು ಒಂದು ಪೋಸ್ಟ್. ನಿನ್ನ ಬಾಣ ಒಂದು ಪೋಸ್ಟಿಗೆ ಇರಬೇಕೇ ಹೊರತು ಎಷ್ಟು ಪೋಸ್ಟು, ದುರ್ಬಲ ಆದವನು ಎಷ್ಟು ಪೋಸ್ಟು ಅಂತ ಕೇಳ್ತಾನೆ. ಸ್ಟ್ರಾಂಗ್ ಇರೋನು ಒಂದು ಪೋಸ್ಟ್ ಕಾಲ್ ಮಾಡ್ತಾನೆ. ಆ ಪೋಸ್ಟ್ ನನ್ನ ಬಡತನ ನಿವಾರಣೆ ಮಾಡಲಿಕ್ಕೆ ಇರೋದು, ಆ ಪೋಸ್ಟ್ ನನ್ನ ನಾಲೆಡ್ಜನ್ನು ಚೆಕ್ ಮಾಡೋಕ್ಕೆ ಇರೋದು, ಆ ಪೋಸ್ಟ್ ನಂದೇ ಅನ್ನೋ ಮಾನಸಿಕ ಸ್ಥಿತಿಯಲ್ಲಿ ಈ HSTR, GPSTR, PSTR ಎಕ್ಸಾಮ್ಗಳಿಗೆ ರೆಡಿಯಾಗಿ ಸ್ನೇಹಿತರೆ. ಆವಾಗ ಆ ಒಂದು ಪೋಸ್ಟಿಗೆ ನೀವು ಗುರಿ ಇಟ್ಟರೆ ಬೇರೆ ಒಂದು 100 ಅವೆಲ್ಲ ನಿಮಗೆ ಅಡ್ವಾಂಟೇಜಸ್ಗಳು. ಒಂದು ಪೋಸ್ಟ್ ಅದು ನಿಮಗೆ ಬೇಕಾಗಿರೋದು. ಆ ಪೋಸ್ಟನ್ನು ಹೆಂಗೆ ತೊಗೊಳ್ಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರೋಣ. ಏನು ವಿಜಯ್, ಈಗ ನೀನು ಒಬ್ಬ ಆಕಾಂಕ್ಷಿ ಅಲ್ವಾ? HSTR ಎಕ್ಸಾಮ್, ಹೈಸ್ಕೂಲ್ ಟೀಚರ್ ಎಕ್ವಿಪ್ಮೆಂಟ್ ಎಕ್ಸಾಮ್, ಇದು ನಾನ್ TET ಮತ್ತು ನಾನ್ CTET. CTET ಇಲ್ಲ, TETನೂ ಇಲ್ಲ ಇದಕ್ಕೆ. ಹಾಗಾಗಿ ಈ ಎಕ್ಸಾಮಿಗೆ ಎನಿ ಡಿಗ್ರಿ ಜೊತೆಗೆ BEd ಆಗಿರಬೇಕು. ಓಕೆ, BEd ಆಗಿರಬೇಕು. TET ಇಲ್ಲ, ಅಂಡ್ ಮತ್ತು CTETನೂ ಕೂಡ ಇಲ್ಲ. ಒಟ್ಟು 2 ಪತ್ರಿಕೆ ಇರ್ತಾವೆ, SD FD ಇದ್ದಂಗೆ ಇರ್ತಾವೆ, 2 ಪೇಪರ್ ಇರ್ತಾವೆ. ನೆಕ್ಸ್ಟ್ 200 ಮಾರ್ಕ್ಸ್ ಇರುತ್ತೆ. 2 ಪೇಪರಲ್ಲಿ ಆಲ್ರೆಡಿ 1 ಪೇಪರ್ ಅಂತೂ ನಮಗೆ ಜನರಲ್ ಪೇಪರ್ ಇರುತ್ತೆ. ಕ್ಲಿಯರ್? ಜನರಲ್ ಪೇಪರಲ್ಲಿ ನಮಗೆ ಜನರಲ್ ಸಾಮಾನ್ಯ ಜ್ಞಾನ 25 ಅಂಕಗಳು, 25 ಮಾರ್ಕ್ಸ್. GK ಈಗಿನ ಕರೆಂಟ್ ಅಫೇರ್ಸೇ ನಾಳೆ ಏನಾಗಿರುತ್ತೆ, GK ಆಗಿರುತ್ತೆ. ಮತ್ತು GK ಅಂದರೆ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಸೊ ಈ ಥರ ಕ್ವಶನ್ಸ್ಗಳು ಬರೋದ ಕಾಲ ಹೋಯ್ತು. ಈಗ GK ಅಂದರೆ ಹೇಗೆ ಅಪ್ಡೇಟ್ ಆಗಿದೆ ಅಂದರೆ, ಇವತ್ತಿನ ಏನು ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ನಾಳೆಗೆ ಏನಾಗಿರುತ್ತೆ, GK ಆಗಿ ಕನ್ವರ್ಟ್ ಆಗಿರುತ್ತೆ. ಹಾಗಾಗಿ ಯಾರು ಟಚ್ಚಲ್ಲಿದ್ದಾರೆ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಮತ್ತು ಸಾಮಾನ್ಯ ಜ್ಞಾನ ಅಂತಕ್ಕಂಥ ಪುಸ್ತಕಗಳಂತೂ ತುಂಬ ಈಗ ನಮಗೆ ನಮ್ಮ ಕೊಣಂದೂರಲ್ಲಿ ಮಹೇಶ್ ಸರ್ ಅನ್ನೋರು GK ಅಂತಕ್ಕಂಥ ಒಂದು ಹೊಸ ಪುಸ್ತಕನ ರಿಲೀಸ್ ಮಾಡಿದ್ದಾರೆ. ಇವತ್ತು ನಾಳೆ ರಿಲೀಸ್ ಆಗುತ್ತೆ, ನಾನು ನೋಡಿದೆ ಈ ಥರ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ, CDP, ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್, ಇಲ್ಲಿ ಹಾಗೆ ಪೆಡಗಾಗಿ ಅಲ್ಲ, ಡೈರೆಕ್ಟ್ ಸೈಕಾಲಜಿ ಬರುತ್ತೆ. ಎಜುಕೇಷನಲ್ ಸೈಕಾಲಜಿ ನಿಮ್ಮ TETಗೆ ಏನಿದೆಯಲ್ಲ ಅಷ್ಟು ಈಸಿ ಇರಲ್ಲ, ಸ್ವಲ್ಪ ಅದಕ್ಕಿಂತ ಲೆವೆಲ್ ಏನಾಗಿರುತ್ತೆ, ಡಿಫಿಕಲ್ಟೀಸ್ ಇರುತ್ತೆ. ಡಿಫಿಕಲ್ಟಿ ಅಂದರೆ ಏನಿಲ್ಲ, ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಆ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಸಿದ್ಧಾಂತಗಳ ಮೇಲೆ ಕ್ವಶನ್ಸ್ ಬರುತ್ತೆ. ಈಗ ಸಮಾಜ ಮಿತಿ ಶಾಸ್ತ್ರ ಅಂದ್ರೆ ಏನೋ ಅದ್ರ ಬರುತ್ತೆ. ವೈಯಕ್ತಿಕ ವಿಭಿನ್ನತೆಗಳು, ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳಿದೆಯಲ್ಲ ಅದ್ರ ಮೇಲೆ ಬರುತ್ತೆ. ರಿಟೆನ್ಷನ್, ಮೆಮೊರಿ, ಇಂಟ್ರೆಸ್ಟ್, ಇದ್ರ ಬಗ್ಗೆ ಎಲ್ಲ ಅವಧಾನ ಅಂದ್ರೆ ಏನೋ, ಒಂದು ತುಂಬ ಪ್ರಶ್ನೆಗಳು ಇಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ಲಿಕೇಶನ್ಸ್ ಲೆವೆಲಲ್ಲಿ ಇರುತ್ತೆ ಇಲ್ಲಿ. ಹಾಗಾಗಿ ಸೈಕಾಲಜಿ ಒಂದು ಒಳ್ಳೆ ಬುಕ್ಕನ್ನು ರೆಫರ್ ಮಾಡಿ ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಭಾಷೆಯಲ್ಲೇ ಬರಿತಾ ಬನ್ನಿ. ಮಗುವಿನ ಬೆಳವಣಿಗೆ ಯಾವ ಹಂತದಲ್ಲಿ ಜಾಸ್ತಿ ಇರುತ್ತೆ, ಯಾವ ಹಂತದಲ್ಲಿ ಕಡಿಮೆ ಇರುತ್ತೆ, ಮಾನಸಿಕ ಬೆಳವಣಿಗೆ ಯಾವ ಹಂತದಲ್ಲಿ ಜಾಸ್ತಿ ಇರುತ್ತೆ, ಯಾವ ಹಂತದಲ್ಲಿ ಕಡಿಮೆ ಇರುತ್ತೆ, ಅವೆಲ್ಲ ಹೇಳಿದ್ದೀವಿ ನಾವು ಅಲ್ಲಿ. ಈಗೋ ಅಂದರೆ ಏನು, ಸೂಪರ್ ಈಗೋ ಅಂದರೆ ಏನು, ಮತ್ತು ಈದ್ ಅಂದರೆ ಏನು. ಅದೇ ನನಗೆ ಬೇಕು ಈದ್, ಯಪ್ಪ ಏನಾರು ಆಗಿಬಿಟ್ಟಿತ್ತು ತಡಿದ ಸೂಪರ್ ಈಗೋ. ನೆಕ್ಸ್ಟ್ ಈಗೋ
ಹಾಂ ನಾನು ಆ ಥರ ಅಲ್ಲ, ನಾನು ಈ ಜಗತ್ತಲ್ಲಿ ಸಾಧನೆ ಮಾಡೋನು ಅವೆಲ್ಲ ನಾನು ಟಚ್ಚೇ ಮಾಡಲ್ಲ. ದಟ್ ಇಸ್ ದ ಸೂಪರ್ ಈಗ. ಓಕೆ, ಇರಲಿ ಬಿಡಿ ಅದನ್ನು. ಮತ್ತು CTET ಮತ್ತು ಇದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಇದಕ್ಕೆ 25 ಅಂಕಗಳಿಗೆ ನಾನೇ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವೀಡಿಯೋನ ಮಾಡಿಸ್ತೀನಿ ಮತ್ತು ನಾನು ಕೂಡ ಮಾಡ್ತೀನಿ ಸ್ನೇಹಿತರೆ. ಮತ್ತು ಜನರಲ್ ಕಮ್ಯುನಿಕೇಷನ್ಸ್ ಇಂಗ್ಲೀಷ್ 12 ಮಾರ್ಕ್ಸ್. ಮತ್ತು ಈಗೆಲ್ಲ ಕಂಪ್ಯೂಟರ್ ಸಾಕ್ಷರತೆ ಬೇಕೇ ಬೇಕು. ಯಾಕೆ ಅಂದರೆ ಈಗೆಲ್ಲವೂ ಆನ್ಲೈನ್ ಎಂಟ್ರಿ. ಈಗ ನಾವೆಲ್ಲ ಈಗ ಲಾಗಿನ್ ಕಂಪ್ಲೀಟಾಗಿ ಸ್ಯಾಟ್ಸಲ್ಲಿ ಲಾಗಿನ್ ಆಗಿಬಿಟ್ಟು ಲಾಗಿನ್ ಆದಮೇಲೆ ಎಲ್ಲ ಈ ಲೆಸನ್ ಪ್ಲಾನು ಲಾಗಿನ್ ಆಯಿತು, ಅಟೆಂಡೆನ್ಸು ಲಾಗಿನ್ ಆಯಿತು, ಎಲ್ಲ ಮಾರ್ಕ್ಸ್ ಎಕ್ಸಾಮ್ ಬರೆದ ತಕ್ಷಣ. ಹಾಗಾಗಿ ಕಂಪ್ಯೂಟರ್ ಸಾಕ್ಷರತೆ ಬೇಕೇ ಬೇಕು. ಮೋಸ್ಟ್ಲಿ ಕಂಪ್ಯೂಟರ್ ಸಾಕ್ಷರತೆ ಮೊಬೈಲ್ ಸಾಕ್ಷರತೆ ಅದರಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ, ಮಾರ್ಕ್ಸ್ಗಳು ಹೆಂಗೆ ಪರ್ಸೆಂಟೇಜ್ ಹೆಂಗೆ ತೆಗಿತೀಯಾ, ಹೆಂಗೆ ಕೊಡ್ತೀಯಾ, ಹೆಂಗೆ ಕಳಿತೀಯಾ, ಅವುಗಳನ್ನು ಚೆಕ್ ಮಾಡ್ತಾರೆ. ಬಟ್ ಅದು ಟಫ್ ಇರುತ್ತೆ. ಒಟ್ಟಾರೆಯಾಗಿ ಒಂದು ಪೇಪರ್ ಏನು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ, ಜನರಲ್ ಪೇಪರ್ 100 ಮಾರ್ಕ್ಸಿಗೆ ಇರುತ್ತೆ. ಈ 100 ಮಾರ್ಕ್ಸಲ್ಲಿ ಮೋಸ್ಟ್ಲಿ ನೀವು ಎಲಿಜಿಬಲ್ ಆಗಬೇಕಪ್ಪ ಅಂದರೆ ಮಿನಿಮಮ್ 70 ತೆಗಿಬೇಕಾಗತ್ತೆ. ಮಿನಿಮಮ್ ಚಾನ್ಸಸ್ ಅಂತ. 80 ತಗೊಂಡ್ರೆ ಹೋಗಿ ಬೇಸ್ಟ್ ಆದಂಗೆ ನೀವು. ಓಕೆ, ಯಾಕಂದ್ರೆ ಇನ್ನೊಂದು ಫಸ್ಟ್ ಪೇಪರ್ MCQ ಬೇಸ್ಡ್ ಸರ್. ಅಂದ್ರೆ HSTR ಕಂಪ್ಲೀಟ್ MCQ ಬೇಸ್ಡ್. ಎರಡು ಕೂಡ ಇಲ್ಲಿ HSTR ಅಲ್ಲಿ ಫಸ್ಟ್ ಪೇಪರು ಕೂಡ MCQನೇ, ಸೆಕೆಂಡ್ ಪೇಪರು ಕೂಡ MCQನೇ. ಓಕೆ, ಮತ್ತೆ ಆ ಥರ ಏನಿಲ್ಲ ಇಲ್ಲಿ ನೋಡಿ. ಮತ್ತೆ ನಮಗೆ ಸೆಕೆಂಡ್ ಪೇಪರ್ ಏನಪ್ಪ ಅಂದರೆ ನಮ್ಮ ಸಬ್ಜೆಕ್ಟ್ ಪೇಪರ್, ಸ್ಪೆಸಿಫಿಕ್ ಪೇಪರ್. ನಮ್ಮ ಸಬ್ಜೆಕ್ಟ್. ನಾನೀಗ CBZ ಮಾಡಿದ್ದೆ ಅಂದರೆ ಇಲ್ಲಿ ನಾವು CB ಶಿಕ್ಷಕರು ಅಲ್ಲಿ ಕೆಮಿಸ್ಟ್ರಿ ಬಯಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ನಾನೇನಾದ್ರು PCM ಮಾಡಿದರೆ ದಟ್ ಈಸ್ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ಲ್ಯಾಂಗ್ವೇಜ್ ಅವ್ರವ್ರದ್ದೇ ಇರುತ್ತೆ ಬಿಡಿ. ಕನ್ನಡ ಭಾಷೆ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಹಿಂದಿ ಇರುತ್ತೆ. ನೆಕ್ಸ್ಟ್ ಕನ್ನಡ ಇದ್ದು ಸಮಾಜ ವಿಜ್ಞಾನ ಶಿಕ್ಷಕ ಇತ್ತು, ಅವ್ರು ಎರಡೂ ಕೂಡ ಅಪ್ಲೈ ಮಾಡ್ಬೋದು. ಅವಾಗ ಅವ್ರು ಅದು ಓದ್ಕೋಬೇಕು, ಇದು ಓದ್ಕೋಬೇಕು, ಎರಡೂ ಪೇಪರನ್ನು ಬರೀಬೇಕು. ಅಲ್ಲ, ಎರಡು ಪೇಪರ್ ಬೇರೆ ಮಾಡ್ತಾರೆ ಸರ್. GK ಪೇಪರು ಸಾಮಾನ್ಯ ಪೇಪರ್ ಒಂದು ಕೊಡ್ತಾರೆ, ಇದನ್ನು ಎರಡೂ ಕೂಡ ಬೇರೆ ಬೇರೆ ಮಾಡ್ತಾರೆ. ಆ ಥರ ಇರ್ತಾರಂತ ಕ್ಲಿಯರಿಟಿ ಇರುತ್ತೆ. ನೆಕ್ಸ್ಟ್ ಫಿಸಿಕಲ್ ಟೀಚರ್ಸು ಕೂಡ HSTRಗೆ ಅಪ್ಲೈ ಆಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ 100 ಮಾರ್ಕ್ಸ್, ಜನರಲ್ ಪೇಪರ್ 100 ಮಾರ್ಕ್ಸು, 200 ಮಾರ್ಕ್ಸು. ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಸೆಲೆಕ್ಟ್ ಆಗಬೇಕು ಅಂದರೆ ಇಲ್ಲೂ ಕೂಡ 70 ಅಬೌವ್ ಪೇಪರ್ನ ಟಫ್ನೆಸ್ ಮೇಲೆ ಡಿಸೈಡ್ ಆಗಿರುತ್ತೆ. ಕೆಲಸಕ್ಕೆ ಏನಾಗ್ಬಿಡುತ್ತೆ ಅಂದರೆ ವಿಜಿ ಇಲ್ಲಿ ಏನು ಮಾಡಿಬಿಡ್ತಾನಂದರೆ, ಈಗ ಎಕ್ಸಾಂಪಲ್ ಈ CB ಮೆಥಡ್ ಇದೆಯಲ್ವಾ, ಈ PM ಮೆಥಡ್, ನೆಕ್ಸ್ಟ್ ಇಲ್ಲಿ ಸಮಾಜ ಶಿಕ್ಷಕರಿದಾರಲ್ಲ, ಇವ್ರೇನು ಮಾಡಿಬಿಡ್ತಾರೆ 10th ಒಳಗಡೆ ಇರತಕ್ಕಂಥ ಅಥವಾ PUC ಒಳಗಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಅಪ್ಲೈಡ್ ಮಾಡಿ ಕೇಳ್ದ ಅಂದರೆ ಹುಡುಗರದ್ದು ಏನಾಗ್ಬಿಡತ್ತೆ ಅಂದರೆ 80 ಸ್ಕೋರ್ ಆಗಿಬಿಡತ್ತೆ. ಇದೇ ಪ್ರಶ್ನೆ ಪತ್ರಿಕೆ ನಾವು ಡಿಗ್ರಿಗೆ ಶಿಫ್ಟ್ ಮಾಡ್ದ ಅಂದರೆ ಆವಾಗ ಎಲ್ಲಾಗ್ಬಿಡತ್ತೆ 70 ಬಂದುಬಿಡತ್ತೆ. ಹಾಗಾಗಿ 150 ಎಬೋವ್ ಅಂದರೆ ಎರಡು ಪೇಪರಿಂದ 150 ಎಬೋವ್ ಇತ್ತು ಅಂದರೆ ನೀವು ಒಂಥರ. ಬಟ್ ಆದರೆ 150 ಇದೆಯಲ್ವಾ ಟಾರ್ಗೆಟ್ ಅಲ್ಲ, ಬಟ್ ಡಿಪೆಂಡ್ ಅಪಾನ್ ಪೇಪರ್ದ ಟಫ್ನೆಸ್. ಪೇಪರ್ ಹೆಂಗಿದೆ ಅಂತ. GK ಪೇಪರ್ ಅದರಲ್ಲಿ ಏನು ಟಫ್ನೆಸ್ ಏನು ಇರೋಲ್ಲ, ಅದು ಕಾಮನ್ ಆಗಿದ್ದೇ ಇರುತ್ತೆ. ನೀವು ಅದನ್ನು 70 to 80 ತೊಗೊಳಂಗೆ ಓದಲೇಬೇಕದು. ಬಟ್ ಈ ಪೇಪರ್ ಇದೆಯಲ್ವಾ, ಪೇಪರ್ ಬಂದಮೇಲೆ ಕ್ಲಾರಿಟಿ ಇರುತ್ತೆ. ಕೆಲಸ ಸ್ಕೋರ್ ಮತ್ತು ಟಫ್ ಬಂತು ಅಂದ್ರೂ 10 ಮಾರ್ಕ್ಸ್ ರಿಸಲ್ಟ್ ಕಡಿಮೆ ಆಗುತ್ತೆ. ಅಂದರೆ ರಿಸಲ್ಟ್ ಸ್ಕೋರ್ ಕಡಿಮೆ, ರಿಸಲ್ಟ್ ಏನು ಕಡಿಮೆ ಆಗಲ್ಲ. 160ಗೆ ನಿಲ್ಲೋದು 150ಗೆ ನಿಲ್ಲುತ್ತೆ. ಪೇಪರ್ ಈಸಿ ಇತ್ತು ಅಂದರೆ 160, 165ಗೆ ಹೋಗುತ್ತೆ. ಇದು HSTR ಏನು ಎಕ್ಸಾಮ್ ಇದೆ ಅದಕ್ಕೆ ಸಂಬಂಧಪಟ್ಟದ್ದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. HSTRಗೆ ನೋಡಿ 2 ಪೇಪರ್ ಇರುತ್ತೆ. ನೀಟಾಗಿ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಯಾರ್ಯಾರಿಗೆ CTETನೂ ಆಗಲ್ಲ, KTETನೂ ಆಗಲ್ಲ, ಅವ್ರ ದುಳ್ಳಾಪಟ್ಟಿ ಇದನ್ನು ಓದ್ಬಿಟ್ರೆ ಅವಾಗೆ ಏನೋ ಹೇಳ್ತಾರಲ್ಲ, ಹಾವು ನೋಡೋಕೆ ಹೋಗಿ ಹೆಬ್ಬಾವೇ ಹೊಡೆದಂಗೆ ಆಗ್ಬಿಡತ್ತೆ. ಆ ಥರ ಹೆಬ್ಬಾವೇ ಹಿಡ್ದಂಗೆ ಆಗ್ಬಿಡತ್ತೆ. ಓಕೆ, ಈಗ ಅಧಿವೇಶನ ನಡೀತಾ ಇದೆ ಸರ್. 25,000 ಪೋಸ್ಟಿಗೆ ಆಲ್ರೆಡಿ ಈಗ ಏನೋ ಒಂದೇ ಪೋಸ್ಟ್ ಬಗ್ಗೆ ಮಾತಾಡ್ತಾರೆ. 25,000 ಪೋಸ್ಟಿಗೆ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ. ಸೊ ಹಾಗಾಗಿ ಅದರಲ್ಲೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರ್ಬೋದು ಸರ್ HSTR ಕೂಡ. ಸೊ ಹಂತವಾಗಿನೋ ನಾವು ಟೀಚರ್ಸ್ ಎಕ್ಸಾಮ್ ಅಥವಾ ಯಾವುದೇ ಎಕ್ಸಾಮ್ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. PUC ಲೆಕ್ಚರರ್ ಪೋಸ್ಟು, HSTR, GPSTR, PSTR, ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಪೋಸ್ಟ್. ಟೀಚರ್ಸ್ಗಳದ್ದು ಸುಗ್ಗಿ ದಿವಸ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಕಾಲ ಹಾಗೆ ಆಗ್ತಾವೆ. ಹಾಗಾಗಿ
ಓದ್ತಾ ಹೋಗೋದು ಬೆಸ್ಟು. ನೆಕ್ಸ್ಟ್ ಡಿಗ್ರಿಯಲ್ಲಿರೋ ನೀವು ಡಿಗ್ರಿಯಲ್ಲಿ ಸ್ವಲ್ಪ ಸ್ಕೋರ್ ಕಡಿಮೆ ಆದ್ರೂ ನಥಿಂಗ್ ಟು ವರಿ. ಬಿ ಎಡಲ್ಲಿ ಸ್ವಲ್ಪ ಸ್ಕೋರ್ ಆದ್ರೂ ನಥಿಂಗ್ ಟು ವರಿ. ಯಾಕಂದರೆ ಇಲ್ಲಿ ಡೈರೆಕ್ಟ್ CET ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಮೇಲೇ ಮ್ಯಾಕ್ಸಿಮಮ್ ಇರೋದು. ಯಾಕಂದರೆ ಗೆಲ್ಲಿಕ್ಕೆ 70 ಬೇಕು. ಆ 70 ಫುಲ್ ಎಲ್ಲಿದೆ ಕಾಂಪಿಟೇಟಿವ್ ಎಕ್ಸಾಮಿಗಿದೆ. ಈ 30ರಲ್ಲಿ ಒಂದು 15 ತೊಗೊಂಡ್ರೂ ನಾವು ಗೆಲ್ತಕ್ಕಂಥ ರೇಟ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಒಟ್ಟಾರೆಯಾಗಿ ಎಲ್ಲರೂ HSTR ಪಾಸ್ ಆಗಿರಿ ಅಂತ ಹೇಳ್ತಾ, ಮತ್ತು ಒಂಥರ ನಮ್ಮ IAS KS ಎಕ್ಸಾಮ್ಗಿಂತನೂ ಟಫ್ ಎಕ್ಸಾಮ್ ಇದು. ಯಾಕಂದರೆ ಪಾಪ ಅವನು CTET ಪಾಸ್ ಮಾಡಬೇಕು, ಕರ್ನಾಟಕ TET ಪಾಸ್ ಮಾಡಬೇಕು, ಮತ್ತೆ ಬಂದು ಇಲ್ಲಿ ಟೀಚರ್ಗೆ 3 ಪೇಪರ್ ಬರಿಬೇಕು, ಪೇಪರ್ 1, ಪೇಪರ್ 2, ಪೇಪರ್ 3. ಹಾಗಾಗಿ ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಏನಿಲ್ಲ, ಕ್ವಾಲಿಟಿ ಟೀಚರನ್ನು ಸರ್ಚ್ ಮಾಡುತ್ತೆ ಅಷ್ಟೇ. ಮಿಡ್ಲ್ ಏಜರ್ಸ್ ಅದು ಆ ಏಜಲ್ಲಿ ಒಂದು ಮಕ್ಕಳದು ಹೆಂಗಿರುತ್ತೆ ಅದನ್ನ ಹ್ಯಾಂಡಲ್ ಮಾಡಬೇಕಲ್ಲ ಸರ್. ಕ್ವಾಲಿಟಿ ಬೇಕಲ್ಲ ಸರ್, ಅದಕ್ಕೋಸ್ಕರ ಕ್ವಾಲಿಟಿ ಟೀಚರ್ಸ್ ಬೇಕು ಅನ್ನೋದನ್ನು ಮಾನದಂಡವಾಗಿ ಇಟ್ಕೊಂಡಿರುತ್ತೆ. ಹಾಗಾಗಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಕ್ವಾಲಿಟಿ ಟೀಚರಾಗಿ ಕನ್ವರ್ಟ್ ಆಗ್ತೀರಾ. ಕ್ವಾಲಿಟಿ ಟೀಚರ್ ಆದರೆ ಇಲ್ಲಿ ಸೆಲೆಕ್ಟ್ ಆಗ್ತೀರಾ. ಸೆಲೆಕ್ಟ್ ಆದರೆ ಅಲ್ಲಿ ಹುಡುಗರು ಚೆನ್ನಾಗಿರ್ತಾರೆ, ಹುಡುಗರು ಚೆನ್ನಾಗಿದ್ದರೆ ದೇಶದ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಇವೆಲ್ಲ ಎಕ್ಸಾಮಲ್ಲಿ ಮಾಡಿರ್ತಾರೆ ಸ್ನೇಹಿತರೆ. GPSTR ಪರೀಕ್ಷೆಗೆ ನಿಮಗೆ ಆಲ್ರೆಡಿ ಇದೆ ಏನೇನು ಕ್ವಾಲಿಫೈಡ್ ಏನೇನು ಇರಬೇಕು. ಸೊ ಸಿಂಪಲ್, ಇಲ್ಲೂ ಕೂಡ BEd ಆಗಿರಬೇಕು. ನೆಕ್ಸ್ಟ್ ಪೇಪರ್ ಇದೆಯಲ್ವಾ, ಸೆಕೆಂಡನ್ನು ಪಾಸ್ ಮಾಡಿರಬೇಕು. TET ಪೇಪರ್ಸ್ ಅದೇ ಒಟ್ಟು ET TET ಅದು KTETನಾದರೂ ಇರ್ಬೋದು, CTETನಾದ್ರೂ ಇರ್ಬೋದು, ಅದ್ರ ಬಗ್ಗೆ ಹೇಳಿದ್ದೀವಲ್ವಾ. ನೆಕ್ಸ್ಟ್ ಈ ಪೇಪರ್ ಪಾಸ್ ಆಗಿರಬೇಕು, ಮತ್ತು BEd ಮತ್ತು ಡಿಗ್ರಿ ಇಷ್ಟು ಪಾಸ್ ಆಗಿತ್ತು ಅಂದರೆ 3 ಬಾಣಗಳು ನಿಮ್ಮ ಹತ್ರ ಇತ್ತು ಅಂದರೆ ಈ ಎಕ್ಸಾಮಿಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಮತ್ತು ಈ ಎಕ್ಸಾಮ್ ಪೇಪರ್ ಫಸ್ಟ್ 150 ಮಾರ್ಕ್ಸಿಗಿರುತ್ತೆ. ಇದು ಟಿಕ್ ಯಾರಿಟ್ಟರು ಚುಕ್ಕಿ, ದಟ್ ಈಸ್ MCQ ಇರುತ್ತೆ. ನೆಕ್ಸ್ಟ್ ಪೇಪರ್ ಸೆಕೆಂಡ್ MCQನೂ ಇರುತ್ತೆ, ಡಿಸ್ಕ್ರಿಪ್ಟಿವ್ನೂ ಕೂಡ ಇರುತ್ತೆ. ಇನ್ನೊಂದು ವಿಶೇಷತೆ ಅಂದರೆ ಲಾಸ್ಟ್ ಟೈಮ್ GPSTR ಕ್ಲಾಸಸ್ಗಳೇನಿದೆ, ನಾನು ನಮ್ಮ ಸ್ಪರ್ಧಾ ಕರ್ನಾಟಕ ಮಲ್ಲಿಕಾರ್ಜುನ್ ಸರ್ ಇಬ್ಬರು 28 ಜನಕ್ಕೆ ಕ್ಲಾಸ್ ಮಾಡಿರ್ತೀವಿ ನಾವು. ಮಾರ್ಚ್ ಏಪ್ರಿಲ್ ರಜಾ ಇರುತ್ತೆ ಆ ಟೈಮಲ್ಲಿ. 28 ಜನದಲ್ಲಿ GPSTR, ಯಾಕಂದರೆ ಅವರು ಮ್ಯಾಥ್ಸ್ ಮಾಡಿರ್ತಾರೆ, ನಾನು ಸೈನ್ಸ್ ಮಾಡಿರ್ತೀನಿ. 28 ಜನದಲ್ಲಿ ವಿದ್ಯಾರ್ಥಿಗಳೇ ಅವ್ರು ಯಾರು ಇದ್ದರೆ ಕಮೆಂಟ್ ಮಾಡಿ ಹೇಳಿ. 27 ಜನ ಸೆಲೆಕ್ಟ್ ಆಗ್ತಾರೆ ಸ್ನೇಹಿತರೆ GPSTR. ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡಿರೋರು 28 ಜನ, 27. ಆ 2 ತಿಂಗಳು ಸೈನ್ಸ್ ಹೆಂಗೆ ಮಾಡಿರ್ತೀವಿ ಅಂದರೆ, ಈ ಡಿಸ್ಕ್ರಿಪ್ಟಿವಲ್ಲಿ ಕ್ವಶನ್ಸ್ಗಳು ಬರುತ್ತಲ್ಲ, ನಾನು ನೋಟ್ಸ್ ಹೇಗೆ ಬರ್ಸಿರ್ತೀನಿ ಅದನ್ನೇ ಯಥಾವತ್ತಾಗಿ ಪ್ರಿಂಟ್ ಹಾಕಿರ್ತಾರೆ. ಮತ್ತು ಇನ್ನೊಂದಂದರೆ, ಈ BEd ಆಗಿ TET ಪೇಪರನ್ನು ಫ್ರೆಶ್ಶಾಗಿ ಪಾಸ್ ಮಾಡಿಕೊಂಡು ಒದ್ದಾಡ್ಕೊಂಡು ಬಂದಿರತಕ್ಕಂಥ ಮದುವೆಯಾಗಿ ಮಕ್ಕಳಿರೋ ಅಂಕಲ್ ಆಂಟಿಗಳು ಬಂದಿರ್ತಾರೆ. ಮತ್ತಿನ್ನು ಫ್ರೆಶ್ ಕ್ಯಾಂಡಿಡೇಟ್ಸ್ಗಳಲ್ಲ. ಅವರೆಲ್ಲ ಕೆಲಸ ತೊಗೊಂಡು ನಮಗೆ ಒಂದೊಂದು ಮೈಸೂರು ಪಕ್ಕ ಕೊಟ್ಟು ಹೋಗ್ಬಿಡ್ತಾರೆ. ಭಾರಿ ಖುಷಿ. ಹಾಗಾಗಿ ಇದು ತುಂಬಾ ಒಳ್ಳೆ ಎಕ್ಸಾಮ್ ಕಂಟೆಂಟನ್ನು ಬರೀಲಿಕ್ಕೆ. ಯಾಕಂದರೆ MCQ ಅಲ್ಲಿ ಕೆಲಸದ ಟಫ್ನೆಸ್ ಜಾಸ್ತಿ ಇರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ಬಟ್ ಇಲ್ಲಿ ಗೊತ್ತಿರೋದನ್ನೇ ಹೆಂಗೆ ನೀನು ರೆಪ್ರೆಸೆಂಟ್ ಮಾಡ್ತೀಯಾ, ನಿನ್ನ ರೈಟಿಂಗ್ ಸ್ಕಿಲ್ ಏನಿದೆ, ನಿನ್ನ ಥಾಟ್ಸ್ ಯಾವ ಥರ ಇದೆ, ಕಂಟೆಂಟನ್ನು ಯಾವ ಥರ ಇಂಟರ್ಪ್ರಿಟೇಷನ್ ಮಾಡ್ತೀಯಾ, ಎಲ್ಲವೂ ಕೂಡ ಇಲ್ಲಿ ಅಳತೆ ಆಗುತ್ತೆ. ಹಾಗಾಗಿ ದಿಸ್ ಪೇಪರ್ ಇದು ಒನ್ ಆಫ್ ದ ಬ್ಯೂಟಿಫುಲ್. ಇದರಲ್ಲೂ ಕೂಡ ನಮಗೆ ಏನು 150 ಇರುತ್ತೆ, ಇದರಲ್ಲಿ 50 ಪ್ರಶ್ನೆಗಳು ಇದೆಯಲ್ವಾ, MCQs ಇರುತ್ತೆ, ಅದು 60 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟ್ 100 ಮಾರ್ಕ್ಸಿಗೆ ಏನಾಗಿರುತ್ತೆ ಅಂದರೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಮತ್ತು ಇದು ಫುಲ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಬಟ್ ಆದರೆ ಎಲಿಜಿಬಲ್ ಆಗಲಿಕ್ಕೆ ಇದಕ್ಕೆ 45% ಬೇಕು, ಇದಕ್ಕೆ 50% ಬೇಕು ಎಲಿಜಿಬಲ್. ಯಾಕಂದರೆ 45%ಗಿಂತ ಕಡಿಮೆ ಇತ್ತು ಅಂದರೆ ನೀನು ಡಿಲೀಟೇ, ನೀನು ತೆಗಿಲೇಬೇಕು ಮಿನಿಮಮ್ ಮಾರ್ಕ್ಸ್. ಸೊ ಅದನ್ನು ಈಗ ಫಸ್ಟ್ ಪೇಪರ್ ಇದೆಯಲ್ವಾ, ಸೇಮ್ GK ಪೇಪರ್ ಇರುತ್ತೆ. ಅಲ್ಲೇ ನಾವು HSTR ನೋಡಿದ್ವಿ, ಆಲ್ಮೋಸ್ಟ್ ಇರುತ್ತೆ. ಒಂದು ಚೇಂಜ್ ಇರುತ್ತೆ ಇಲ್ಲಿ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಈಸಿ ಇರುತ್ತೆ. ಅದು ಹೆಲ್ತ್ ಆ್ಯಂಡ್ ಎಜುಕೇಷನಲ್ ವ್ಯಾಲ್ಯೂಸ್ ಏನಿದೆ ಅಲ್ವಾ, ಈಸಿ ಇರುತ್ತೆ. ಆರೋಗ್ಯ ನಮಗೆ ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು, ಲಿಪಿಡ್ಸು, ಅವುಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇರುತ್ತೆ. ಈ ರೋಗಗಳು ಅದಕ್ಕೆ ಸಂಬಂಧಪಟ್ಟಂಥ, ಮತ್ತು ಮೌಲ್ಯ ಶಿಕ್ಷಣ ಅಟು ವ್ಯಾಲ್ಯೂ ಆಫ್ ಎಜುಕೇಷನ್ ನಮಗೆ ಗೊತ್ತಿರುತ್ತೆ. ಸ್ವಲ್ಪ ಆ ವ್ಯಾಲ್ಯೂ ಆಫ್ ಎಜುಕೇಷನ್ಸ್ ಬುಕ್ಗಳನ್ನು ತೊಗೊಂಡು ಓದ್ಕೊಂಡ್ರೆ ಮುಗಿತು. ಆಟೋಮೆಟಿಕಾಗಿ ಕಂಪ್ಯೂಟರ್ ಸಾಕ್ಷರತೆ ಇರುತ್ತೆ. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್, ಎಜುಕೇಷನಲ್ ಸೈಕಾಲಜಿ, ನೆಕ್ಸ್ಟ್ ವಿಕಸನ, ನೆಕ್ಸ್ಟ್ ಟೀಚಿಂಗ್ ಟೆಕ್ನಿಕ್ಸ್, ಮೆಥಡ್ಸ್, ಇವು 50 ಮಾರ್ಕ್ಸಿಗೆ ಇರುತ್ತೆ. ಒಟ್ಟಾರೆಯಾಗಿ ಇದು ಎಷ್ಟಿರುತ್ತೆ ಅಂದರೆ 150 ಮಾರ್ಕ್ಸಲ್ಲಿ 150 ಮಾರ್ಕ್ಸ್ ಇರುತ್ತೆ. ಎಲ್ಲ MCQ ಬೇಸಿಸಲ್ಲಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪೇಪರ್ ಇದೆ ಸ್ಪೆಸಿಫಿಕ್. ನೋಡಿ ಇಲ್ಲಿ 50 + 10 ಅಂದರೆ 60 ಮಾರ್ಕ್ಸ್ ಇರುತ್ತೆ. 60 ಮಾರ್ಕ್ಸ್, 50 ಪ್ರಶ್ನೆಗಳು MCQ ಇರುತ್ತೆ. 20 ಪ್ರಶ್ನೆಗಳು ಥರ್ಡ್ ಅಂದರೆ 3 ಅಂಕದ ಬಹುರೂಪದ ಪ್ರಶ್ನೆಗಳಿರುತ್ತೆ, ಡಿಸ್ಕ್ರಿಪ್ಟಿವ್. ನೆಕ್ಸ್ಟ್ 10 ಪ್ರಶ್ನೆಗಳು 4 ಅಂಕದ ಬರಹ ರೂಪದ ಪ್ರಶ್ನೆಗಳಿರುತ್ತೆ. ರೈಟಿಂಗ್ ಎಲ್ಲವೂ ರೈಟಿಂಗ್ಸ್, ಇದು ರೈಟಿಂಗ್ಸು, ಇದು ರೈಟಿಂಗ್ಸ್. ಬಟ್ ಇದೇನೋ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು ನಾವು.
ಯಾವುದೋ ಒಂದು ಪ್ರಶ್ನೆಗೆ ನಾವು ಎರ್ರಾಬರಿ ಕುರಿಯೋದು, ಆ ಟೈಮನ್ನು ಮೇಂಟೆನೆನ್ಸ್ ಮಾಡಿಕೊಂಡು ಪ್ರಶ್ನೆ ಬರೆಯೋದನ್ನು ಪ್ರಾಕ್ಟೀಸ್ ಅದೇ ಸರ್ ಈಗ ಈಸಿ ಪ್ರಶ್ನೆ ಕೊಡ್ತಾನೆ, ನೀನು ಒಂದು ಪೇಜ್ ಅದನ್ನೇ ಬರೆದ್ಬಿಟ್ರೆ ಸರ್ 3 ಅವರ್ ಕೊಟ್ಟಿರ್ತಾರೆ ಎಕ್ಸಾಮ್ ಬರೆಯೋಕೆ. ಆ 3 ಅವರಲ್ಲಿ ನಾವು 50 ಕ್ವಶನ್ MCQ ಅಟೆಂಡ್ ಮಾಡಬೇಕು, 100 ಮಾರ್ಕ್ಸ್ಗೆ ಬರೆಯಬೇಕು. ಹಾಗಾಗಿ ಮತ್ತೆ ಯಾವುದು ಕಂಟೆಂಟ್ ಮಿಸ್ ಆಗಿರಬಾರ್ದು, ಬರೆಯೋ ಸ್ಕಿಲ್ ನಮ್ದು ಚೆನ್ನಾಗಿದೆ, ಭಾರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ನೋಡಿ ಫೋಟೋಸಿಂಥಸಿಸ್ ಅಂತ ಕೊಟ್ಬಿಡ್ತಾನೆ, 3 ಮಾರ್ಕ್ಸಿಗೆ ಕೊಟ್ಟಿರ್ತಾನೆ, ನೀನು 2 ಪೇಜ್ ಬರೆದ್ರೆ ನೀನು ಗೊತ್ತಿದೆ ಅಂತ ಅದೇ ಅಲ್ಲಿ ಟೈಮ್ ಹೋಯ್ತು ಸರ್, ಮುಗೀತು, ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಎಲ್ಲ ಕಂಟೆಂಟ್ಗಳನ್ನು ಗಿವನ್ ಟೈಮಲ್ಲಿ ಫಿನಿಶ್ ಮಾಡೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ರೈಟಿಂಗ್ ಸ್ಕಿಲ್ ಸ್ಪೆಸಿಫಿಕ್ ಆಗಿ ಸ್ಕಿಲ್ ಗೊತ್ತಿರಬೇಕು ಸರ್ ನಮಗೆ, ಅದಕ್ಕೋಸ್ಕರ ಸ್ಪೆಸಿಫಿಕ್ ಸಬ್ಜೆಕ್ಟ್. ಸ್ಪೆಸಿಫಿಕ್ ಇದು ಸೈನ್ಸ್ನವ್ರಿಗೆ ಅಷ್ಟು ಗೊಂದಲ ಆಗಲ್ಲ, ಈ ಆರ್ಟ್ಸು ಕನ್ನಡ ಅವರಿಗೆಲ್ಲ ತುಂಬ ಭಾರಿ ಬರೆಯಕ್ಕೆ ಬಿಡ್ತಾರೆ ಅವರು. ಹಾಗಾಗಿ 3 ಪೇಜ್ ಬರೆಯಕ್ಕೆ ಅಲ್ಲಿ ನೋಡ್ಬೇಕಲ್ಲಿ ನಾವೀಗ ಇಷ್ಟು ಟೈಮಲ್ಲಿ ನಾನು ಈ 60 ಪ್ರಶ್ನೆನ ಎಷ್ಟು ಟೈಮಲ್ಲಿ ಕ್ಲಿಯರ್ ಮಾಡ್ತೀನಿ, ನೆಕ್ಸ್ಟ್ ಈ 100 ಪ್ರಶ್ನೆಗಳನ್ನು 3 ಅಂಕದ ಪ್ರಶ್ನೆಗಳನ್ನು 20 ಪ್ರಶ್ನೆಗಳನ್ನು ಎಷ್ಟು ಡಿವೈಡ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಥರ ಟೈಮ್ ಮ್ಯಾನೇಜ್ಮೆಂಟನ್ನು ಕ್ಲೀನಾಗಿ ಮಾಡಿಕೊಟ್ರೆ ಈ ಪೇಪರ್ ಈಸಿ, ಯಾಕಂದರೆ ಎಲ್ಲ ಗೊತ್ತಿರೋದೇ ಕೇಳ್ತಾನೆ. ಆದರೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಮತ್ತು ಅಷ್ಟೇ ಅಲ್ಲ, ಈ ಪೇಪರ್ ನೀವು ಟೀಚರಾಗಿ ಎಲಿಜಿಬಲ್ ಆಗಬೇಕಪ್ಪ ಅಂದರೆ 45% ಮಿನಿಮಮ್ ಬರಲೇಬೇಕು. ನೆಕ್ಸ್ಟ್ ಪೇಪರ್ 3 ಇರುತ್ತೆ, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇದು. ಸರ್ ಅಂದರೆ ಅವ್ರು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಯಾವ ಲ್ಯಾಂಗ್ವೇಜಲ್ಲಿ ತಗೊಂಡಿರ್ತಾರೆ ಎಕ್ಸಾಮು, ಸೊ ಆ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಪ್ರೊಫಿಷಿಯನ್ಸಿ ಇದೆಯಲ್ಲ ಚೆಕ್ ಮಾಡೋದು. ಇಂಗ್ಲೀಷ್ ಮೀಡಿಯಮ್ ಹಾಕಿದರೆ ಇಂಗ್ಲೀಷ್ದ ಟೀಚಿಂಗ್ ಮಾಡಿ ಹುಡುಗರನ್ನ ಇಂಟ್ರಾಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಆ ಲ್ಯಾಂಗ್ವೇಜ್ ಮೇಲೆ ಹೋಲ್ಡಿಂಗ್ ಹಿಂಗಿದೆ ಇದೆಯಲ್ಲ ಅನ್ನೋದು ಚೆಕ್ ಮಾಡೋದು ತುಂಬಾ ಈಸಿ ಇರುತ್ತೆ. ಈಗ ನಮಗೆ ಸೆಲೆಕ್ಟ್ ಮಾಡೋದೇ ದಿಸ್ ಪೇಪರ್, ಇದನ್ನು ಇಂಗ್ಲೀಷ್ ಆರಾಮಾಗಿ ಪಾಸ್ ಆಗ್ಬೋದು. ಈ ಥರ GPSTR ಎಕ್ಸಾಮನ್ನು ಬ್ಯೂಟಿಫುಲ್ ಆಗಿ ಪಾಸ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ PST ಪ್ರೈಮರಿ ಸ್ಕೂಲ್ ಟೀಚರ್, ಇದು ಕೂಡ ಪಾಪ ಮತ್ತೆ ಈ ಹುಡುಗರು ಅರ್ಧ ಹುಡುಗರು ಇವರು ಡಿಗ್ರಿಗೆ ಶಿಫ್ಟ್ ಆಗಿ BEd ಬಂದ್ಬಿಟ್ಟಿದ್ದಾರೆ, ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಯಾರ್ಯಾರು ಪಾಪ ಆಸೆಯಿಂದ ಉಳಿಸ್ಕೊಂಡಿದ್ದಾರೆ ಅವರು PUC ಆಗಿರಬೇಕು, ಒಂದು ಕಾಮರ್ಸ್ ಆದರೂ ಆಗಿರಲಿ, ಆರ್ಟ್ಸ್ ಆದರೂ ಆಗಿರಲಿ, ಸೈನ್ಸ್ ಆದರೂ ಆಗಿರಲಿ, ಕಾಮರ್ಸ್ ಈ PUC ಆಗಿರಬೇಕು, ಮತ್ತು ಡಿ ಎಡ್ ಆಗಿರಬೇಕು, ಮತ್ತು ಪೇಪರ್ ಫೆಸ್ಟ್ TET ಆರ್ CTET ಏನಿದೆ ಆ ಪೇಪರ್ ಫೆಸ್ಟನ್ನು ಪಾಸ್ ಮಾಡಿರಬೇಕು. ಅವ್ರಿಗೆ ಒಂದೇ ಪೇಪರ್ ಬರುತ್ತೆ. ತುಂಬ ಈಸಿ ಸರ್, ಬಟ್ ಆದರೂ ಕೂಡ 10 ವರ್ಷ ಆಯ್ತು ಸರ್, ಕಾಲೇ ಮಾಡಿಲ್ಲ ಇದುವರೆಗೂ. ಪಾಪ ಅವ್ರು ಕೇಳ್ತಾನೆ ಇದ್ದಾರೆ, ಪಾಪ ಅವರೆಲ್ಲ ಈಗ ಅವ್ರ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋ ಲೆವೆಲಿಗೆ ಆಗಿದ್ದಾರೆ ಅವರು. ಆದರೆ ನಿಮಗೆ ಒಂದು ಕೆಲಸ ಸಿಕ್ಬಿಡಲಿ, ಇದನ್ನು ಕಾಲ್ ಮಾಡಲಿ, ಯಾಕಂದರೆ PSTR ಅಂತ ಹೇಳಿ ಇಲ್ಲಿ ನೋಡಿ ಅವ್ರಿಗೆ ಒಂದೇ ಪೇಪರ್ ಇರುತ್ತೆ, ಒಂದು ಪೇಪರ್ ಇರುತ್ತೆ. ಅದರಲ್ಲಿ 15 ಮಾರ್ಕ್ಸ್ GK ಇರುತ್ತೆ, ಇಂಗ್ಲೀಷ್ ಇರುತ್ತೆ, CDP ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಕನ್ನಡ. ನೋಡಿ ಅವನು ಕಾಮರ್ಸ್ ಆದ್ರೂ ವಿಜ್ಞಾನ ಬರೀಬೇಕು, ಅವನು ಲ್ಯಾಂಗ್ವೇಜ್ನವನು ಆದ್ರೂ ವಿಜ್ಞಾನ ಬರೀಬೇಕು, ಅವನು ವಿಜ್ಞಾನ ಆದ್ರೂ ಕನ್ನಡ ಬರೀಬೇಕು. ಯಾಕಂದರೆ ಪ್ರೈಮರಿ ಸ್ಕೂಲ್ ಟೀಚರಲ್ಲಿ ಅವ್ನು ಯಾವ ಸಬ್ಜೆಕ್ಟ್ ಆದ್ರೂ ಮಾಡಲಿಕ್ಕೆ ಅರ್ಹತೆ ಇರಬೇಕು. ಅವನೆಲ್ಲ ಸಬ್ಜೆಕ್ಟ್ ಮಾಡೋ ಕೆಪಾಸಿಟಿ ಇರಲಿ ಅಂತ ಎಲ್ಲ ಸಬ್ಜೆಕ್ಟನ್ನು ಒಳಗೊಂಡಿರ್ತಕ್ಕಂಥ ಒಂದು ಪೇಪರ್ ಯಾವುದಿರುತ್ತೆ ನಮ್ಮ PSTR ಇರುತ್ತೆ. ಅದೇ ಮೋಸ್ಟ್ಲಿ 150 ಮಾರ್ಕ್ಸ್ ಇರಬೇಕಲ್ಲ ವಿಜಿತ್, 150 ಮಾರ್ಕ್ಸಿಗೆ ಒಂದು ಪೇಪರ್ ಇರುತ್ತೆ. ಮೋಸ್ಟ್ಲಿ 110, 120 ತೊಗೊಂಡ್ರೆ ಆರಾಮ ಈಸಿ. ಬಟ್ ಆದರೆ ಪೇಪರ್ನ ಟಫ್ನೆಸ್ ಮೇಲೆ ಡಿಸೈಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಈಗ PSTR, HSTR ಆ್ಯಂಡ್ GPSTR ಎಕ್ಸಾಮ್ ಪೇಪರ್ಗಳು ಹೇಗಿದೆ ಅಂತ ಒಂದ್ಸತಿ ಚರ್ಚೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಆ್ಯಪ್ನ ಮೂಲಕ ವೀಡಿಯೋನ ನಿಮಗೆ ಕೊಡ್ತಕ್ಕಂತಹ ಪ್ರಯತ್ನನೂ ಕೂಡ ನಾವು ಮಾಡ್ತೀವಿ. ಆಲ್ರೆಡಿ ವೀಡಿಯೋಸ್ಗಳೆಲ್ಲ ಆಗ್ತಾಯಿದೆ, ಹೊರಗಡೆ ಬರುತ್ತೆ ಒಂದು ದಿವಸ ಆ್ಯಪ್ ಅಂತ ಹೇಳ್ತಾ. ಆದಷ್ಟು ನಮ್ಮ ಅಕಾಡೆಮಿಗೆ ಲೈಕ್ ಕೊಡಿ. ನಿಮಗೇನಾದ್ರು ಕ್ವಶನ್ಸ್ಗಳು ಬೇಕು ಅಂದರೆ ನಮಗೆ ಕಮೆಂಟ್ಸ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಹಾಕಿ, ಆ ರಿಸೋರ್ಸ್ಗಳನ್ನು ಕರೆಸಿ ವೀಡಿಯೋಗಳನ್ನು ಮಾಡಿಸಿ ನಿಮಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ವಿಜಯ್ ಇವರಿಗೆಲ್ಲರಿಗೂ ಯಾಕಂದರೆ ನೀನು ಒಬ್ಬ HSTR, PSTR ಆ್ಯಂಡ್ PSTR ಅಲ್ಲ, GPSTR ಆ್ಯಂಡ್ HSTR ಆಸ್ಪಿರೆಂಟ್ಸ್ ಆ್ಯಂಡ್ PU ಕಾಲೇಜ್ ಆ್ಯಂಡ್ ಡಿಗ್ರಿ ಕಾಲೇಜ್. ಓಕೆ, ಸೊ ನಾನು ಕೂಡ HSTR, GPSTRಗೆ ಮತ್ತು PU ಕಾಲೇಜ್ಗೆ ಓದ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ನಮ್ಮ ಅಕಾಡೆಮಿಲಿ ನಾನು ಕೂಡ ಯೂಸ್ ಮಾಡ್ಕೊತೀನಿ. ಹೆಂಗೆ ಅಂತಂದರೆ, ಸೊ ನಮ್ಮ ಅಕಾಡೆಮಿ ಏನು ಕ್ಲಾಸ್ಗಳು ಆಗ್ತಿದೆ, ಈವನ್ ನಾನು ಕೂಡ ಕ್ಲಾಸ್ ಮಾಡ್ತಿದ್ದೀನಿ, ನಾನು ಕೂಡ ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇರ್ತೀನಿ. ಸೊ ಹಾಗಾಗಿ ಒಂದಿಷ್ಟು ಬುಕ್ಸ್ ತಗೊಳ್ಳಿ, ಯಾಕಂದರೆ ಇವಾಗ ಎಕ್ಸಾಮ್ ಯಾವಾಗ ಕಾಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಕ್ಸಾಮ್ ಕಾಲ್ ಆದಮೇಲೆ ನಾವು ಓದ್ತೀವಿ ಅಂತಂದರೆ ಅದು ತುಂಬ ತಪ್ಪಾಗ್ಬಿಡುತ್ತೆ. ಸೊ ಅವಾಗ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಯಾವುದೇ ಒಂದು ಎಕ್ಸಾಮ್ ಕಾಲ್ ಮಾಡಿದರೆ ಇದು ನಮಗೆ ಕೊನೆಯ ಅವಕಾಶ ಅಂತ ಕೂತ್ಕೊಂಡು ನಾವು ಓದಿದರೆ ಮಾತ್ರ ಏನಾಗುತ್ತೆ, ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾಕಂದರೆ ನೆಕ್ಸ್ಟ್ ಇಯರ್ ಒಂದು ಶಿಕ್ಷಕರಿಗಾಗಿದೆ ಅಂತ ಇಟ್ಬಿಟ್ಟಿದ್ದಾರೆ, ಆ ಥರ ಒಂದು ಪೋಸ್ಟ್ಗಳನ್ನ ಕಾಲ್ ಮಾಡ್ತಾರೆ. ನಿಮಗೆ PSTR, HSTR, GPSTR ಆಗಿ ಅಥವಾ PU ಕಾಲೇಜ್ ಲೆಕ್ಚರ್ಸ್ ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಯಾರು ಕೇಸೆಟ್ ಆಗಿದೆ ಅವರೆಲ್ಲರೂ ಕೂಡ. ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಓದಿ ನಮ್ಮ ಒಂದು ಯೂಟ್ಯೂಬಲ್ಲಿ ಬರ್ತಕ್ಕಂಥ ಕ್ಲಾಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ NHK, HK ರಿಸರ್ವೇಷನ್ ಇರುತ್ತೆ. ಇವಾಗ ಇನ್ನೊಂದು NHK ಕಾಲ್ ಮಾಡ್ದ ಅಂದ್ರೆ ಕೂಡ ಫಸ್ಟ್ ಏನು ಹೇಳ್ತಾರೆ, ಈಗ ಆಲ್ರೆಡಿ 5,500 ಪೋಸ್ಟು ನಮಗೆ HK ಕಾಲ್ ಆಗಿದೆ ಅಂತ ಹೇಳ್ತಾರೆ, ಅಂದರೆ ಆರ್ಥಿಕ ಇಲಾಖೆ ಸಂಬಂಧಿಸಿ ಸಿಕ್ಕಿದೆ ಅಂತ ಹೇಳ್ತಾರೆ. HK ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ HK ಕರೆದು ಕೂಡ HK 20% ರಿಸರ್ವೇಷನ್ ಇದ್ದೇ ಇರುತ್ತೆ. ಹಾಗಾಗಿ ಅವರು ಕೂಡ HKಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ಅಲ್ಲೂ ಕೂಡ ಜಾಬ್ ತಗೋಬೋದು.
ಬರ್ಬೋದು, ಅಥವಾ ಮತ್ತೆ ಎಕ್ಸಾಮ್ ಇಲ್ಲಿ NHK ಬಂದ ನಾನ್ HK ಬಂದಾಗ ಬಂದು ಇಲ್ಲಿ ಸೆಲೆಕ್ಟ್ ಆದ್ರು ಅಲ್ಲಿ ರಿಸೈನ್ ಮಾಡಿ ಬರ್ಬೋದು. ಇಲ್ಲಿ ಬರ್ಬೋದು. ಸೊ ಹಾಗಾಗಿ ಅದು ಕೂಡ ತುಂಬಾ ಅವಕಾಶ ಇದೆ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಯಾರು ಕಾಲ್ ಮಾಡಿಲ್ಲ ಅಂತಂದು. ಸೊ ನಿಮ್ಮ ಒಂದು ಏನು ಸ್ಟಡಿ ಇದೆ ಅದನ್ನ ಕಂಟಿನ್ಯೂ ಮಾಡ್ತಾ ಇರಿ. ಸೊ ಎಕ್ಸಾಮ್ ಬಂದಾಗ ಅದೊಂದ್ಸತಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ಎಲ್ಲ ಕ್ಲಾಸ್ನ ಯೂಸ್ ಮಾಡ್ಕೊಳ್ಳಿ. ಸದ್ಯದಲ್ಲೇ ಇನ್ನೂ ಸ್ವಲ್ಪ ದಿವಸ ನಿಮಗೆ ಎಲ್ಲ ರೀತಿಯಾದ HSTR PSTR ಮತ್ತು ನಿಮಗೆ GPS ಆಗಿರ್ಬೋದು. ಸೊ ಈ ಎಲ್ಲ ಒಂದು ಕೋರ್ಸ್ಗೆ ಒಂದು ನಮ್ಮ ಆ್ಯಪ್ ರಿಲೀಸ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತಿದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಸೊ ಚೆನ್ನಾಗಿ ಓದ್ಕೊಳ್ಳಿ, ಸ್ಟಡಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಕ್ಲಾಸ್ನ ಮುಗಿಸೋಣ ಸರ್. ಓಕೆ, ಧನ್ಯವಾದಗಳು.